ಸಕ್ಕರೆ ನಾಡಿನಲ್ಲಿ 3 ದಿನಗಳಿಂದ ನಡೆದಂತಹ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ತೆರೆಬಿದ್ದಿದೆ. ಸಮ್ಮೇಳನದ ಕೊನೆಯ ದಿನ 6 ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಮ್ಮೇಳನಕ್ಕೆ ಬಂದಿದ್ದಂತಹ ಸಾಹಿತ್ಯಾಭಿಮಾನಿಗಳಿಗೆ ಭರ್ಜರಿ ಆತಿಥ್ಯ ಸಿಕ್ಕಿದ್ದು, ಕೊನೆಯ ದಿನ ಬಾಡೂಟಕ್ಕಾಗಿ ಗದ್ದಲ ನಡೆದುಬಿಡ್ತು. ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ. ಸಕ್ಕರೆ ನಾಡಿನಲ್ಲಿ 3 ದಿನಗಳ ಕಾಲ ಪಸರಿಸಿದ ಕನ್ನಡದ ಕಂಪು. ಸಕ್ಕರೆ ನಾಡು ಮಂಡ್ಯದಲ್ಲಿ 3 ದಿನಗಳ ಕಾಲ ನಡೆದ ಅಕ್ಷರ ಜಾತ್ರೆಗೆ ತೆರೆ ಬಿದ್ದಿದೆ. 3 ದಿನಗಳ ಕಾಲ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ಕಂಪು ಎಲ್ಲೆಡೆ ಪಸರಿಸಿದೆ. ಕೊನೆ ದಿನ ಸಮಾರೋಪ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊನೆಯ ದಿನ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಯಿತು. ಜಾಗತಿಕ ನೆಲೆಯಲ್ಲಿ ಕನ್ನಡ ಕಟ್ಟೋ ಬಗ್ಗೆ, ಸ್ತ್ರೀ ಅಂದ್ರೆ ಅಷ್ಟೇ ಸಾಕೆ, ಸರ್ಕಾರಿ ಕನ್ನಡ ಶಾಲೆಗಳ ಸಬಲೀಕರಣ ವಿಷಯಗಳ ಬಗ್ಗೆ ಸಾಧಕರು ಗೋಷ್ಠಿ ನಡೆಸಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಕೊನೆ ದಿನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್. ಅಶೋಕ್ ಪಾಲ್ಗೊಂಡು ಜನರ ದನಿಯಿಂದ ಮಾತ್ರ ಕನ್ನಡವನ್ನ ಉದ್ಧಾರ ಮಾಡೋಕೆ ಸಾಧ್ಯ ಅಂತ ಕರೆ ಕೊಟ್ರು. ಹಾಗೂ ಬೆಂಗಳೂರು ವಿಭಜನೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಬೆಂಗಳೂರು ಆಗಿ ಉಳಿದಿಲ್ಲ. ಆಗ್ಲೇ ಪೂರ್ವ ಭಾಗ ಏನಿದೆ ನಮ್ ಕೈ ಬಿಟ್ಟು ಹೋಗಿದೆ. ಸರ್ಕಾರ ಏನೋ 4 ಮೇಯರ್ ಮಾಡ್ತೀರಿ, 3 ಮೇಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹಂಗೇನ ಮೇಯರ್ ಮಾಡಿದ್ರೆ 2 ಮೇಯರ್ ನಮ್ಮವ್ರು ಆಗದೇ ಇಲ್ಲ. ಅದಕ್ಕೆ ನಾವು ಒಟ್ಟಾಗಿರ್ಬೇಕು. ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಒಟ್ಟಾಗಿರ್ಬೇಕು. ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಕನ್ನಡ ಉಳಿಬೇಕು ಅಲ್ಲಿ. ಅದರಿಂದ ಬೆಂಗಳೂರು ಒಟ್ಟಾಗಿದ್ರೆ ಕನ್ನಡ ಉಳಿಸುವಂತ ಕೆಲಸವನ್ನ ಆಗುತ್ತೆ, ರಾಜಕೀಯವಾಗೂ ಆಗುತ್ತೆ. ಇನ್ನು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಬಳಿಕ ನಡೆದ ಬಹಿರಂಗ ಅಧಿವೇಶನದಲ್ಲಿ ಕಸಾಪ ಸದಸ್ಯರು 6 ಪ್ರಮುಖ ನಿರ್ಣಯಗಳನ್ನು ಕೈಗೊಂಡರು. ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮ 2022 ಸಮಗ್ರ ಜಾರಿಗೆಗೆ ಒತ್ತಾಯ. ಸರ್ಕಾರಿ ಕನ್ನಡ ಶಾಲೆಗೆ ಕಟ್ಟಡ, ವಾಚನಾಲಯ ಸೇರಿ ಮೂಲ ಸೌಕರ್ಯ ಕಲ್ಪಿಸಬೇಕು. ಜೊತೆಗೆ ಖಾಲಿ ಇರೋ ಶಿಕ್ಷಕರ ಹುದ್ದೆ ಭರ್ತಿ, ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಳಿಸಬೇಕು. ದಾವಣಗೆರೆಯಲ್ಲಿ ನಡೀಬೇಕಿದ್ದ ಸಮ್ಮೇಳನವನ್ನ ಶೀಘ್ರ ಮಾಡಬೇಕು. ರಾಷ್ಟ್ರಕವಿ ಪ್ರಶಸ್ತಿಯನ್ನ ಘೋಷಿಸಬೇಕು. 87ನೇ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಕಾರಣರಾದ ಎಲ್ಲ ಗಣ್ಯರಿಗೆ ಅಭಿನಂದನೆ ಮಂಡನೆ ಮಾಡಿತ್ತು. ಸಮಸ್ತ ಕನ್ನಡಿಗರ ಕ್ಷೇಮಾಭಿವೃದ್ಧಿ, ಈ ಭಾಷಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈ ಕೆಳಕಂಡ ನಿರ್ಣಯಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷನಾದ ನಾನು ಈ ಬಹಿರಂಗ ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೊನೆ ದಿನ ಬಾಡೂಟ ಗದ್ದಲ. 2 ದಿನಗಳಿಂದ ಬಹಳ ಅದ್ಧೂರಿಯಾಗಿ ನಡೆದ ಸಮ್ಮೇಳನದಲ್ಲಿ ಕೊನೆ ದಿನ ಮಾತ್ರ ಬಾಡೂಟದ ವಿಚಾರಕ್ಕೆ ಭಾರಿ ಗದ್ದಲ ಆಯಿತು. ಕೆಲ ಸಂಘಟನೆಗಳು ಮೊಟ್ಟೆ, ಬಿರಿಯಾನಿ, ಮುದ್ದೆ, ಕೋಳಿ ಸಾರು ತಂದು ಸಾಹಿತ್ಯ ಅಭಿಮಾನಿಗಳಿಗೆ ಬಡಿಸಿದ್ರು. ಬಾಡೂಟಕ್ಕಾಗಿ ತಳ್ಳಾಟ, ನೂಕಾಟ ನಡೆದ ಕಾರಣ ಕೆಲಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗ್ಬಿಡ್ತು. ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಕೊನೆಗೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಬಳಿಕ ಸಾಹಿತ್ಯಾಭಿಮಾನಿಗಳು ಬಾಡೂಟವನ್ನ ಸವಿದ್ರು. ಅದೇನೇ ಇರಲಿ, ಸಕ್ಕರೆ ನಾಡಲ್ಲಿ 3 ದಿನಗಳ ಕಾಲ ನಡೆದ ಅಕ್ಷರ ಜಾತ್ರೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಲಕ್ಷಾಂತರ ಸಾಹಿತ್ಯ ಅಭಿಮಾನಿಗಳು ಇದರಲ್ಲಿ ಪಾಲ್ಗೊಂಡು ಸದುಪಯೋಗ ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗಡಿನಾಡು ಬಳ್ಳಾರಿಯಲ್ಲಿ ನಡೆಸಲು ಕಸಾಪ ನಿರ್ಧರಿಸಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.